ಯಾವುದನ್ನ ನೈತಿಕವಾಗಿ ಮಕ್ಕಳು ತಾವಾಗೇ ಮಾಡಬೇಕಾಗಿತ್ತು ಅದನ್ನ ಕಾಯ್ದೆ ಮೂಲಕ ಅನುಷ್ಠಾನಕ್ಕೆ ತರುವಂತಹ ಒಂದು ದುರಂತ ಸ್ಥಿತಿ ಬಂತು. ಆ ಕಾಯ್ದೆಯನ್ನ ದಿ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಈ ಕಾಯ್ದೆಯ ಪ್ರಕಾರ ಯಾರಿಗೆ 60 ವರ್ಷ ತುಂಬಿರುತ್ತೆ ಅವರನ್ನ ಹಿರಿಯ ನಾಗರಿಕರು ಅಂತ ಪರಿಗಣಿಸಬಹುದು ಅಂತ ಕಾನೂನಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ನಿಮ್ಮ ಆಸ್ತಿಯನ್ನ ದಾನಪತ್ರದ ಮೂಲಕ ಕೊಟ್ಟಿದ್ದ ಪಕ್ಷದಲ್ಲಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ದೆ ಹೋದ್ರೆ ಆ ಆಸ್ತಿಯನ್ನ ತಾವು ಪುನಃ ಅವರಿಂದ ವಾಪಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಕರ್ನಾಟಕ ಟಿವಿ ಚಾನೆಲ್ನ ನಮ್ಮ ಹೆಮ್ಮೆಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ವಿ ಮಂಜುನಾಥ್. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಕಾನೂನಿನ ಕುರಿತಾದಂಥ ಒಂದು ಅರಿವು, ಒಂದು ನೆರವು, ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಹೆಮ್ಮೆಯ ಕರ್ನಾಟಕ ಟಿವಿ ಚಾನೆಲ್ ಮೂಲಕ ಜನರಿಗೆ ನಮಗೆ ತಿಳಿದಿರುವಷ್ಟು ಸಾಧ್ಯವಾದಷ್ಟು ಕಾನೂನಿನ ಅರಿವನ್ನು ಉಂಟು ಮಾಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಈ ದಿವಸ ಒಂದು ವಿಶೇಷವಾದ ಕಾನೂನನ್ನು ಕುರಿತು ಮಾತನಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇವೆ. ನೋಡಿ, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ಸಾಮಾನ್ಯವಾಗಿ ಆಗಾಗ್ಗೆ ಕೆಲವು ಹೊಸ ಕಾನೂನುಗಳನ್ನು ಜಾರಿಗೆ ತರ್ತಾ ಇರುತ್ತೆ. ಯಾವಾಗ ಸಮಾಜ ಕಾನೂನುಬದ್ಧವಾಗಿ ನಡ್ಕೊಳ್ಳಲ್ಲ, ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲ್ಲ ಅಂತಂದಾಗ ಅಥವಾ ತಪ್ಪುಗಳನ್ನು ಎಸಗುತ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಕಾನೂನುಗಳನ್ನು ತರೋದರ ಮೂಲಕ ಆ ಒಂದು ಕ್ಷೇತ್ರದಲ್ಲಿ ಜನರಿಗೆ ಒಂದು ಜವಾಬ್ದಾರಿಯನ್ನು ತಂದು ಕೊಡ್ತಾರೆ. ಬಹುಶಃ ಈಗ ಸುಮಾರು ಒಂದು 2 ದಶಕಗಳ ಹಿಂದೆ ನಾನು ಈ ದಿವಸ ಯಾವ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೀನೋ ಅದರ ಅಗತ್ಯ ಇರಲಿಲ್ಲ. ಏನು ಅಂದರೆ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ಹೆತ್ತು ಹೊತ್ತು ಸಾಕಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡುವಂಥದ್ದು ತಂದೆ ತಾಯಿ. ಹಾಗಾಗಿ ವೃದ್ಧಾಪ್ಯ ಕಾಲದಲ್ಲಿ ಅವರ ಕ್ಷೇಮವನ್ನು ನಾವು ನೋಡ್ಕೋಬೇಕು ಮಕ್ಕಳು ಅನ್ನುವಂಥದ್ದು ಅದು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಂಥದ್ದು. ಅದಕ್ಕೊಂದು ಕಾಯ್ದೆಯ ಅಗತ್ಯ ಇರಲಿಲ್ಲ. ಆದರೆ ಕ್ರಮೇಣ ಹಿರಿಯರನ್ನ, ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡುವಂಥ, ಕೆಲವರು ಮಾತ್ರ ನಿರ್ಲಕ್ಷ್ಯ ಮಾಡುವಂಥ ಒಂದು ಮನೋಭಾವ ಸಮಾಜದಲ್ಲಿ ಜನಗಳಲ್ಲಿ ಕಾಣಿಸ್ತದೆ. ಆಗ ಏನು ವೃದ್ಧಾಪ್ಯದಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿರ್ತಾರೆ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಯಾರೇ ಹಿರಿಯರು ಇರ್ಬೋದು, ಅವರಿಗೆ ಒಂದು ರಕ್ಷಣೆ ಬೇಕು ಅಂತ ಅನ್ನಿಸ್ತು. ಅದನ್ನು ಸಾಮಾನ್ಯವಾಗಿ ಮಾತಿನಿಂದ ಹೇಳಿದ್ರೆ ಜನ ಕೇಳ್ತಾ ಇರಲಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಆ ದಿಸೆಯಲ್ಲಿ ಆಲೋಚನೆಯನ್ನು ಮಾಡಿ 2007ನೇ ಇಸ್ವಿಯಲ್ಲಿ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂತು. ಆ ಕಾಯ್ದೆಯನ್ನು ದಿ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಹಿರಿಯ ನಾಗರಿಕರ ಮತ್ತು ತಂದೆ ತಾಯಿಗಳ ಜೀವನಾಂಶ ಮತ್ತು ಯೋಗಕ್ಷೇಮವನ್ನು ನೋಡಿಕೊಳ್ಳಿಕ್ಕೋಸ್ಕರ ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಯಾವುದನ್ನ ನೈತಿಕವಾಗಿ ಮಕ್ಕಳು ತಾವಾಗೇ ಮಾಡಬೇಕಾಗಿತ್ತು ಅದನ್ನು ಕಾಯ್ದೆ ಮೂಲಕ ಅನುಷ್ಠಾನಕ್ಕೆ ತರುವಂತಹ ಒಂದು ವಿಪರ್ಯಾಸ, ಒಂದು ದುರಂತ ಸ್ಥಿತಿ ಬಂತು. ಹಾಗಾಗಿ ಒಂದು ಕಾಯ್ದೆಯನ್ನು ತಂದು ತನ್ಮೂಲಕ ತಂದೆ ತಾಯಿಗಳನ್ನು, ವಯಸ್ಸಾದವರನ್ನ, ಹಿರಿಯರನ್ನ ಯೋಗಕ್ಷೇಮವನ್ನು, ಅವರ ಆರೋಗ್ಯವನ್ನು, ಅವರ ಜೀವನವನ್ನು, ಅವರ ಜೀವನೋಪಾಯವನ್ನು ನೋಡಿಕೊಳ್ಳಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಸಂಬಂಧಿಸಿದ ಮಕ್ಕಳ ಮೇಲೆ ಮತ್ತಿತರರ ಮೇಲೆ ಈ ಕಾಯ್ದೆ ಮೂಲಕ ಜಾರಿಗೆ ತರುವುದರ ಮೂಲಕ ಕೇಂದ್ರ ಸರ್ಕಾರ ಸಮಾಜದಲ್ಲಿ ಒಂದು ಅರಿವನ್ನು ಉಂಟು ಮಾಡಿ ಅದರ ಪರಿಣಾಮವಾಗಿ ಈ ಕಾಯ್ದೆ ಜಾರಿಗೆ ಬಂತು. ಹಾಗಾದರೆ ಈ ಕಾಯ್ದೆ ಅಡಿಯಲ್ಲಿ ಏನೆಲ್ಲ ರಕ್ಷಣೆ ಹಿರಿಯ ನಾಗರಿಕರಿಗಿದೆ, ಯಾರನ್ನ ಹಿರಿಯ ನಾಗರಿಕರು ಅಂತ ಕರಿಬೋದು ಅಂದರೆ, ಈ ಕಾಯ್ದೆಯ ಪ್ರಕಾರ ಯಾರಿಗೆ 60 ವರ್ಷ ತುಂಬಿರುತ್ತೆ ಅವರನ್ನ
ಹಿರಿಯ ನಾಗರಿಕರು ಅಂತ ಪರಿಗಣಿಸಬಹುದು ಅಂತ ಕಾನೂನಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ತಂದೆ ತಾಯಂದಿರು ಏನು ತಮ್ಮ ಜೀವನದಲ್ಲಿ ಕಷ್ಟಪಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಆಸ್ತಿ ಪಾಸ್ತಿಗಳನ್ನು ಸಂಪಾದನೆ ಮಾಡಿರ್ತಾರೆ, ಅದು ಕಾನೂನಿನ ಪ್ರಕಾರ ಮುಂದೆ ಮಕ್ಕಳಿಗೆ ಸೇರುತ್ತೆ. ತಂದೆ ತಾಯಿಯ ನಂತರ ಅದು ಮಕ್ಕಳಿಗೆ ಸೇರಬೇಕು, ಅದು ಕಾನೂನಿದೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ಕೆಲವೊಮ್ಮೆ ಆ ತಂದೆ ತಾಯಿ ಬದುಕಿರುವಾಗಲೇ ಕೆಲವು ಕಾರಣಗಳಿಂದ ಆಸ್ತಿಪಾಸ್ತಿಗಳನ್ನು ಮಕ್ಕಳ ಹೆಸರಿಗೆ ವರ್ಗಾಯಿಸಬೇಕಾಗಿ ಬರುತ್ತೆ. ಹಾಗೆ ವರ್ಗಾಯಿಸಿದಾಗ ಆಸ್ತಿಪಾಸ್ತಿಗಳನ್ನು ಬದುಕಿರುವಾಗಲೇ ವರ್ಗಾಯಿಸಿದ ಮೇಲೆ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಿದಂತಹ ಕೆಲವು ಉದಾಹರಣೆಗಳಿವೆ. ಈಗ ಎಲ್ಲರೂ ಹೇಳ್ತಾರೆ, ವಯಸ್ಸಾದ ತಕ್ಷಣ ತಂದೆ ತಾಯಿಯನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮಗಳಲ್ಲಿ ಸೇರಿಸ್ಬಿಡ್ತಾರೆ, ಇಟ್ಕೊಳ್ಳಲ್ಲ. ಈ ಹಿಂದೆ ಏನಾಗಿತ್ತು, ಈಗ ಒಂದು 2-3 ದಶಕಗಳ ಹಿಂದೆ ಒಂದು ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬಗಳು ಇರ್ತಾ ಇತ್ತು. ಅಂದ್ರೆ ತಂದೆ ತಾಯಿ, ಮಗ, ಸೊಸೆ, ಮೊಮ್ಮಕ್ಕಳು, ಹೀಗೆ ಎಲ್ಲ ಒಂದೇ ಮನೆಯಲ್ಲಿ ಇರ್ತಾ ಇತ್ತು. ಅದೊಂದು ಸಾಮರಸ್ಯದಿಂದ ಕೂಡಿದಂಥ ಒಂದು ಸಂಸಾರ ಆಗಿರ್ತಾ ಇತ್ತು. ಆದರೆ ನಮ್ಮ ಯಾಂತ್ರಿಕ ಬದುಕು ಬಂದ ಮೇಲೆ, ಎಲ್ಲೆಲ್ಲೂ ಯಾಂತ್ರಿಕತೆ ಕಾಣಿಸ್ಕೊಂಡ ಮೇಲೆ, ಬದುಕು ದುರ್ಬರ ಅನ್ಸದ ಮೇಲೆ, ಮದುವೆ ಆದ ತಕ್ಷಣ ಸಾಮಾನ್ಯವಾಗಿ ಮಗ ಪತ್ನಿಯನ್ನ ಕರ್ಕೊಂಡು ಬೇರೆ ಮನೆ ಮಾಡೋದು ಒಂದು ಪ್ರಚಲಿತವಾದಂಥ ಒಂದು ವ್ಯವಸ್ಥೆ ಆಗೋಯ್ತು. ಹಾಗಾಗಿ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅವರಿಗೂ ವಯಸ್ಸಾಗಿರುತ್ತೆ, ಸ್ವಾವಲಂಬಿಗಳಾಗಿರಲ್ಲ, ಅನಾರೋಗ್ಯ ಕಾಡ್ತಾ ಇರುತ್ತೆ. ಈಗ ಯಾರ್ದು ಕರ್ತವ್ಯ ಅದನ್ನ ನೋಡ್ಕೋಬೇಕು ಅಂದ್ರೆ ಮಕ್ಕಳು ನೋಡ್ಕೋಬೇಕು. ಆದರೆ ಮಕ್ಕಳು ತಂದೆ ತಾಯಿಯಿಂದ ದೂರವಾಗಿರ್ತಾರೆ. ಈಗ ಅವರನ್ನ ಯಾರು ಕಾಪಾಡು? ತುಂಬಾ ಅಸಹಾಯಕ ಪರಿಸ್ಥಿತಿ. ಅದಕ್ಕೆ ಈ ಕಾಯ್ದೆಯಲ್ಲಿ ಕೆಲವೊಂದು ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಅದರ ಪರಿಹಾರದಲ್ಲಿ ಅಂದ್ರೆ ಜೀವನಾಂಶ. ಹಿಂದೆ ಪತಿ ಅಥವಾ ಪತ್ನಿ ಪರಸ್ಪರ ಏನಾದರೂ ಬೇರೆ ಆದರೆ ಪತ್ನಿ ಆದವರು ಜೀವನಾಂಶ ತಗೋತಾ ಇದ್ರು. ಆದರೆ ಈಗ ತಂದೆ ತಾಯಿ ನ್ಯಾಯಾಲಯಕ್ಕೆ ಬಂದು ತಮ್ಮ ಮಕ್ಕಳಿಂದ ಜೀವನಾಂಶವನ್ನ ಕೇಳುವಂತಹ ಒಂದು ದುರಂತ ಸ್ಥಿತಿ ಇವತ್ತು ನಾವು ತಲುಪಿದ್ದೇವೆ. ಹಾಗಾಗಿ ಈ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಆಕ್ಟ್ 2007 ಜಾರಿಗೆ ಬಂತು. ಇದು ಮಕ್ಕಳಾದವರು ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು ಅಂತ. ಈಗಾಗಲೇ 125ನೇ ಸೆಕ್ಷನ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ತಂದೆ ತಾಯಿ ಮಕ್ಕಳಿಂದ ಜೀವನಾಂಶವನ್ನ ಕೇಳೋದಕ್ಕೆ ಅವಕಾಶ ಇತ್ತು. ಅದ್ರ ಜೊತೆಗೆ ಈ ಕಾಯ್ದೆ ಮೂಲಕ ಜೀವನಾಂಶವನ್ನ ಕೇಳಲು ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಬಹಳ ಮುಖ್ಯವಾಗಿ ಇವತ್ತು ಯಾವ ವಿಚಾರವನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ನಾನು ಅಂತ ಹೇಳಿದ್ರೆ, ತಮ್ಮ ಜೀವಿತ ಅವಧಿಯಲ್ಲಿ ಕೆಲವು ಕಾರಣಗಳಿಂದ ತಂದೆ ತಾಯಂದಿರು ತಮ್ಮ ಹೆಸರಿನಲ್ಲಿರುವಂಥ ಆಸ್ತಿಪಾಸ್ತಿಗಳನ್ನ ಮಕ್ಕಳಿಗೆ ದಾನಪತ್ರದ ಮೂಲಕ ಅಂದ್ರೆ ಗಿಫ್ಟ್ ಡೀಡ್ ಮೂಲಕ ಕೊಟ್ಟಿದ್ರೆ, ಆ ನಂತರ ಮಕ್ಕಳೇನಾದರೂ ಒಂದು ಪಕ್ಷ ತಂದೆ ತಾಯಿಯನ್ನ ನೋಡ್ಕೊಳ್ದೆ ಹೋದ್ರೆ, ಇನ್ನು ಆಸ್ತಿ ಬಂದಾಯ್ತು, ಇನ್ನು ಅವ್ರನ್ನ ನೋಡ್ಕೊಳ್ಳೋ ಅಗತ್ಯ ನಂಗಿಲ್ಲ, ಅವರೇ ಯಾವ್ದಾದ್ರು ವೃದ್ಧಾಶ್ರಮದಲ್ಲಿರಲಿ ಅಥವಾ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿರಲಿ ಅಥವಾ ಅವರಷ್ಟಿಗೆ ಅವ್ರಿರಲಿ, ನಮಗೆ ಯಾಕೆ ಆ ಜವಾಬ್ದಾರಿ ಎನ್ನುವಂಥ ಆಲೋಚನೆ ಬಂದಾಗ ಈ ಕಾಯ್ದೆ ಅಡಿಯಲ್ಲಿ ಒಂದು ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಈ ಕಾಯ್ದೆಯ ಸೆಕ್ಷನ್ 23ರ ಅಡಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಪ್ರೀತಿ ವಿಶ್ವಾಸದಿಂದಾನೇ ಕೊಟ್ಟಿರ್ಬೋದು, ನಿಮ್ಮ ಮಕ್ಕಳಿಗೆ ನಿಮ್ಮ ಆಸ್ತಿಯನ್ನ ದಾನಪತ್ರದ ಮೂಲಕ ಕೊಟ್ಟಿದ್ದ ಪಕ್ಷದಲ್ಲಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ದೆ ಹೋದ್ರೆ, ನಿಮ್ಮನ್ನ ತಿರಸ್ಕರಿಸಿದ್ರೆ, ನೀವು ಆಸ್ತಿಯನ್ನ ಈಗಾಗಲೇ ಅವ್ರಿಗೆ ಬರ್ಕೊಟ್ಬಿಟ್ಟಿದ್ರೆ, ಆ ಆಸ್ತಿಯನ್ನ ತಾವು ಪುನಃ ಅವರಿಂದ ವಾಪಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಒಂದು ಕಾಯ್ದೆಯಲ್ಲಿ ಈ ಒಂದು ಕಾನೂನನ್ನ ಮಾರ್ಪಾಡು ಮಾಡೋದ್ರ ಮೂಲಕ ಒಂದು ಅವಕಾಶವನ್ನ ಹಿರಿಯ ನಾಗರಿಕರಿಗೆ ಮತ್ತು ವಯಸ್ಸಾದ ತಂದೆ ತಾಯಿಗಳಿಗೆ ಕಾನೂನಿನ ಅಡಿಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಕೆಲವೊಮ್ಮೆ ನೀವು ಗಮನಿಸಿರಬಹುದು, ಬ್ಯಾಂಕಿಗೆ ಸಾಲಕ್ಕೆ ಹೋದಾಗ ಒಬ್ಬ ಹಿರಿಯ ನಾಗರಿಕರಾಗಿದ್ದರೆ ಹೇಳ್ತಾರೆ ಬ್ಯಾಂಕ್ ಅವರು, ಇಲ್ಲ ನಿಮಗೆ ಸಾಲ ಕೊಡೋಕೆ ಬರೋದಿಲ್ಲ, ಈಗಾಗಲೇ ನಿಮ್ಗೆ 60 ವರ್ಷ ತುಂಬಿದೆ, ನಾವು ಹಣವನ್ನ ರಿಕವರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗಾಗಿ ಹೆಚ್ಚು ದಿನಗಳ ಕಾಲ ಸಮಯ ಕೊಟ್ಟು ಸಾಲ ಕೊಡೋದು ಕಷ್ಟ,
ನಾವು ಕೊಡೋದಿಲ್ಲ, ಹಿರಿಯ ನಾಗರಿಕರಿಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಅವರೇ ಒಂದು ಇದೆ ಹೇಳ್ತಾರೆ, ಒಂದು ಉಪಾಯ ಹೇಳ್ತಾರೆ ಬ್ಯಾಂಕ್ ಅವರು. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ನಿಮ್ಮ ಆಸ್ತಿಯನ್ನು ದಾನಪತ್ರ ಮಾಡಿಕೊಟ್ರೆ ಅವರು ಪ್ರಾಪ್ತ ವಯಸ್ಕರಾಗಿರೋದ್ರಿಂದ ಅವರಿಗೆ ಸಾಕಷ್ಟು ಸಮಯ ಇರೋದ್ರಿಂದ ಕಟ್ಟಕ್ಕೆ ನಾವೇನು ಮಾಡ್ತೀವಿ, ಬ್ಯಾಂಕ್ ಲೋನ್ ಕೊಡ್ತೀವಿ, ಆದರೆ ಆಸ್ತಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಕೆಲವು ತಂದೆ ತಾಯಿಗಳು ಮಕ್ಕಳ ಹಿತದೃಷ್ಟಿಯಿಂದ, ಮೊಮ್ಮಕ್ಕಳ ಹಿತದೃಷ್ಟಿಯಿಂದ, ಕುಟುಂಬದ ಹಿತದೃಷ್ಟಿಯಿಂದ ದಾನಪತ್ರ ಗಿಫ್ಟ್ ಡೀಡನ್ನು ಮಾಡಿಕೊಡ್ತಾರೆ. ಹಾಗೊಂದು ವೇಳೆ ದಾನಪತ್ರ ಮಾಡಿಕೊಟ್ಟು ಗಿಫ್ಟ್ ಡೀಡ್ ಮಾಡಿಕೊಟ್ಟ ನಂತರ ಮಕ್ಕಳು ತಂದೆ ತಾಯಿಯನ್ನೇನಾದರೂ ಶ್ರದ್ಧೆಯಿಂದ ನೋಡ್ಕೊಳ್ದೆ ಹೋದರೆ ಅಥವಾ ಅವ್ರ ಬಗ್ಗೆ ತಿರಸ್ಕಾರದಿಂದ ನಡ್ಕೊಂಡಿದ್ದೆ ಆದರೆ ಆಗ ಅವರು ಮಾಡಿಕೊಟ್ಟಿರುವಂತಹ ದಾನಪತ್ರವನ್ನು ತಂದೆ ತಾಯಿಯಂದಿರು ಖಂಡಿತವಾಗಿಯೂ ರದ್ದುಪಡಿಸ್ಕೊಂಡು ತಮ್ಮ ಆಸ್ತಿಯನ್ನು ತಾವೇ ವಾಪಸ್ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾದರೆ ಆ ರೀತಿ ಯಾವ ಕೋರ್ಟಿಗೆ ಹೋಗಬೇಕು, ಎಲ್ಲಿ ಹಾಕಬೇಕು? ನಾವು ಈಗಾಗಲೇ ಕೊಟ್ಬಿಟ್ಟಿದ್ದೀವಿ, ಈಗ ನಮ್ಗೆ ವಾಪಸ್ ಬೇಕು, ಅವ್ರು ನಮ್ಮನ್ನು ನೋಡ್ಕೋತಾ ಇಲ್ಲ, ಏನು ಮಾಡಬೇಕು ಅಂದರೆ ಅದು ನ್ಯಾಯಾಲಯದ ವ್ಯಾಪ್ತಿಯಿಂದ ಬಂದರೆ ಅದು ಅಸಿಸ್ಟೆಂಟ್ ಕಮಿಷನರ್, ಉಪವಿಭಾಗಾಧಿಕಾರಿಗಳು ಅಂತ ನಾವು ಹೇಳ್ತೀವಿ. ನಿಮ್ಮ ಆಸ್ತಿ ಇರುವಂಥ ಹತ್ತಿರದಲ್ಲಿರುವಂಥ ಉಪವಿಭಾಗಾಧಿಕಾರಿಗಳ ಮುಂದೆ ತಾವು ಒಂದು ಕೇಸನ್ನು ಹೂಡಿ ನನ್ನ ಆಸ್ತಿಯನ್ನು ನನಗೆ ಕೊಡಿಸಿ, ನನ್ನ ಮಗ ಅಥವಾ ನನ್ನ ಮಗಳು ನನ್ನ ಆಸ್ತಿಯನ್ನು ಬರೆಸ್ಕೊಂಡ ಮೇಲೆ ನಮ್ಮನ್ನು ನೋಡ್ಕೋತಾ ಇಲ್ಲ ಅಂತ ಹೇಳಿ ಅರ್ಜಿಯನ್ನು ಹಾಕಿ ಅಲ್ಲಿ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಬಹುದು. ಇತ್ತೀಚೆಗೆ ಈ ವಿಚಾರದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಉತ್ಕೃಷ್ಟವಾದ ಒಂದು ತೀರ್ಪನ್ನು ನೀಡಿತು. ಊರ್ಮಿಳಾ ದೀಕ್ಷಿತ್ ವರ್ಸಸ್ ಸುನಿಲ್ ಶರಣ್ ದೀಕ್ಷಿತ್, ಅಂದರೆ ಈ ತಾಯಿ ಮಗ, ಈ ಪ್ರಕರಣದಲ್ಲಿ ನ್ಯಾಯಾಲಯ ಯಾವೆಲ್ಲ ಸಂದರ್ಭಗಳಲ್ಲಿ ತಂದೆ ತಾಯಿಯಂದಿರು ತಾವು ತಮ್ಮ ಮಕ್ಕಳಿಗೆ ದಾನಪತ್ರದ ಮೂಲಕ ಕೊಟ್ಟಿರುವಂಥ ಆಸ್ತಿಯನ್ನು ಪುನಃ ಪಡೆದುಕೊಳ್ಬೋದು, ವಾಪಸ್ ತಗೊಳ್ಬೋದು ಅನ್ನುವಂಥದ್ದನ್ನು ಎತ್ತಿ ಹಿಡಿದಿದೆ. ಈ ಪ್ರಕರಣದಲ್ಲಿ ಶ್ರೀಮತಿ ಊರ್ಮಿಳಾ ದೀಕ್ಷಿತ್ ತಾಯಿಯಾದಂತಹವರು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಹೋಗ್ತಾರೆ. ನನ್ನ ಆಸ್ತಿ ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಆತ ನನ್ನನ್ನು ನೋಡ್ಕೊಳ್ತಾ ಇಲ್ಲ, ನನ್ನ ಆಸ್ತಿಯನ್ನು ನಂಗೆ ವಾಪಸ್ ಕೊಡಿಸಿ ಅಂತ ಹೋದಾಗ AC ಅವರು ಅವರ ಪರವಾಗಿ ಆದೇಶ ಮಾಡ್ತಾರೆ. ಆ ನಂತರ ಅದನ್ನು ಮಗ ಅದನ್ನು ಹೈಕೋರ್ಟಿಗೆ ತೊಗೊಂಡೋಗ್ತಾರೆ, ಡೆಪ್ಟಿ ಕಮಿಷನರ್ ಮುಂದೆ ತೊಗೊಂಡೋಗ್ತಾರೆ. ಡೆಪ್ಯೂಟಿ ಕಮಿಷನರ್ ಕೂಡ AC ಅವರ ಆದೇಶ ಸರಿ ಇದೆ ಅಂತ ಆದೇಶ ಮಾಡ್ತಾರೆ. ಅದಾದ ನಂತರ ಆತ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಿಗೆ ಹೋದಾಗ ಹೈಕೋರ್ಟಿನಲ್ಲಿ ಕೂಡ ತಾಯಿ ಪರವಾಗಿ ಆದೇಶ ಆಗಿದೆ. ಆ ನಂತರ ಆತ ಹೈಕೋರ್ಟಿನಲ್ಲೇ ಡಿವಿಷನ್ ಬೆಂಚ್, ಅಂದರೆ ದ್ವಿಸದಸ್ಯತ್ವ ಪೀಠ ಇರುವಂಥ ಇಬ್ಬರು ನ್ಯಾಯಮೂರ್ತಿಗಳಿರುವಂಥ ಬೆಂಚ್ಗೆ ಹೋದಾಗ ನ್ಯಾಯಾಲಯ ತೀರ್ಪನ್ನು ಮಗನ ಪರವಾಗಿ ರದ್ದು ಮಾಡೋಕೆ ಬರೋದಿಲ್ಲ. ಯಾಕೆ ಅಂದರೆ ದಾನಪತ್ರದಲ್ಲಿ ಎಲ್ಲಿಯೂ ನೋಡ್ಕೊಳ್ದೇ ಇದ್ದ ಪಕ್ಷದಲ್ಲಿ ವಾಪಸ್ ಕೊಡಬೇಕು ಅಂತ ಬರ್ದಿಲ್ಲದೆ ಇರೋದ್ರಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಪನ್ನು ಕೊಟ್ಟಾಗ ಶ್ರೀಮತಿ ಊರ್ಮಿಳಾ ದೀಕ್ಷಿತ್ ಅವರು ಆ ತೀರ್ಪಿನಿಂದ ಮನನೊಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ, ಆ ದಾಖಲೆಯನ್ನು ಆ ತಾಯಿ ಮಾಡಿಕೊಟ್ಟಿದ್ದಂತಹ ದಾನಪತ್ರ ಏನಿದೆ ಅದನ್ನು ರದ್ದುಪಡಿಸಿ ಮತ್ತೆ ಆಸ್ತಿ ತಾಯಿಗೆ ಹೋಗುವಂತಹ ತೀರ್ಪನ್ನು ಕೊಟ್ಟು, ಒಂದು ಪಕ್ಷ ದಾನಪತ್ರದಲ್ಲಿ ಬರ್ದಿಲ್ಲದೆ ಇದ್ರೂ ಸಹ ಆ ತಾಯಿ ಅಥವಾ ತಂದೆ ನಮ್ಮ ಮಗ ಅಥವಾ ನಮ್ಮ ಮಗಳು ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಆಸ್ತಿಯನ್ನು ಅವರಿಗೆ ವಾಪಸ್ ತಾಯಿ ತಂದೆಗೆ ಹಿಂದಿರುಗಿಸಬೇಕು ಅನ್ನುವಂಥ ಒಂದು ಮಹತ್ತರವಾದ ತೀರ್ಪನ್ನು ನೀಡಿದೆ. ಹಾಗಾಗಿ ಹಿರಿಯ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಾಯ್ದೆ ಮೂಲಕ ಜಾರಿಗೆ ತರಬೇಕಾಗಿಲ್ಲ. ಅದೊಂದು ಧರ್ಮ, ಅದು ಎಲ್ಲರೂ ಆಚರಿಸಬೇಕು. ಆದರೆ ಯಾರು ಆಚರಿಸೋದಿಲ್ವೋ, ಯಾರು ತಂದೆ ತಾಯಿಗಳನ್ನು ನಿರ್ಲಕ್ಷಿಸ್ತಾರೋ ಅಂತಹವರಿಗೆ ಈ ಕಾಯ್ದೆಯ ಮೂಲಕ ಕೇಂದ್ರ ಸರ್ಕಾರ ಒಂದು ಪಾಠವನ್ನು ಕಲಿಸಿದೆ ಅಂತ ಹೇಳ್ತಾ, ಕಾಯ್ದೆ ಏನೇ ಇರಲಿ ಆದರೆ ತಂದೆ ತಾಯಿಯನ್ನ, ಹಿರಿಯ ನಾಗರಿಕರನ್ನ ಪ್ರೀತಿಯಿಂದ, ಗೌರವದಿಂದ, ಯಾಕೆಂದ್ರೆ ಅವರು ನಮಗೋಸ್ಕರ ಎಷ್ಟೋ ತ್ಯಾಗಗಳನ್ನು ಮಾಡಿರ್ತಾರೆ, ಅದನ್ನ ನೆನಪಲ್ಲಿ ಇಟ್ಕೊಂಡು ಕಾಯ್ದೆಯನ್ನು ಪಕ್ಕಕ್ಕಿಟ್ಟು ವಿಶ್ವಾಸದಿಂದ ನಡ್ಕೊಂಡು ತಂದೆ ತಾಯಿಗಳನ್ನ ಅವರ ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ಳೋದು ಎಲ್ಲರ ಕರ್ತವ್ಯ ಅಂತ ಹೇಳ್ತಾ, ಈ ಏನು ಇವತ್ತು ಹಿರಿಯ ನಾಗರಿಕರು ಮತ್ತು ತಂದೆ ತಾಯಿಗಳ ಸಂರಕ್ಷಣಾ ಮತ್ತು ಜೀವನಾಂಶದ ಈ ಕಾಯ್ದೆ ಬಗ್ಗೆ ಕುರಿತಾದಂಥ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.